ಈಗ ಬಾಗಲಕೋಟೆಯಲ್ಲಿ ಒಂದು ರೀತಿಯಾಗಿ ಬಿರುಸಿನಿಂದನೇ ಮತದಾನ ಕೂಡ ಸಾಗುತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಕೇವಲ 9% ಮತದಾನವಾಗಿತ್ತು. ಈಗ ಮತ್ತೆ ಆ 9 ಗಂಟೆಯಿಂದ 11 ಗಂಟೆವರೆಗೂ ಸುಮಾರು 27.83 ಮತದಾನ ಕೂಡ ಆಗಿದೆ. ಅತಿ ಹೆಚ್ಚಿನ ಮತದಾನ ಈ 2 ಗಂಟೆಗಳಲ್ಲೂ ಕೂಡ ಆಗಿದೆ. ಬಿಸಿಲನ್ನು ಕೂಡ ಇಲ್ಲಿನ ಜನ ಲೆಕ್ಕಿಸದೆ ಈ ರೀತಿಯಾಗಿ ಬಂದು ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಇವತ್ತು ಸಖಿ ಮತಗಟ್ಟೆ ಅಂದ್ರೆ ಏನು ವಿಶೇಷವಾಗಿ ಪಿಂಕ್ ಬೂತ್ ಅಂತ ಮಾಡಿದ್ದೇನೆ, ಇಲ್ಲೇ ಕೂಡ ಬಂದಿದ್ದೇನೆ. ಇಲ್ಲೇ ಇರ್ತಕ್ಕಂಥವ್ರು ಮತ ಹಾಕೋದಕ್ಕೆ ಬಂದಂಥವ್ರನ್ನ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ ತಾವು? ನಾವು ಇಲ್ಲೇ ಡೆಂಟಲ್ ಕಾಲೇಜಲ್ಲಿ ಇಂಟರ್ನ್ ಇದ್ದೀವಿ. ವೋಟ್ ಹಾಕಕ್ಕೆ ಎಷ್ಟನೇ ಸಲ ಇದು ವೋಟ್ ಹಾಕ್ತಿರೋದು? ಫಸ್ಟ್ ಟೈಮ್ ಅಥವಾ ಈ ಹಿಂದೆ ವೋಟ್ ಹಾಕಿದ್ದೀರಾ? ಹೆಂಗೆ? ಇದು ಸೆಕೆಂಡ್ ಟೈಮ್ ವೋಟ್ ಹಾಕ್ತಾ ಇರೋದು. ಹೆಂಗೆ ಅನ್ನಿಸ್ತಿದೆ ನಿಮಗೆ ಸೆಕೆಂಡ್ ಟೈಮ್ ವೋಟ್ ಹಾಕ್ತಾ ಇರೋದು? ಚಲೋ ಅನ್ನಿಸ್ತಿದೆ. ಯಾರು ಒಳ್ಳೆಯವರು ಅದಾರ ಅವ್ರಿಗೆ ವೋಟ್ ಮಾಡಿ. ಯಾರಿಂದನೂ ಕೂಡ ಇನ್ಫ್ಲುಯೆನ್ಸ್ ಆಗಿ ಯಾರಿಗಾದ್ರೂ ವೋಟ್ ಹಾಕ್ತೀರಾ ಅಭ್ಯರ್ಥಿಗೆ, ಅಥವಾ ನಿಮ್ಮ ನಿರ್ಧಾರನ ತೆಗೆದುಕೊಂಡು ವೋಟ್ ಹಾಕ್ತಿದ್ದೀರಾ? ಇಲ್ಲ, ನಮ್ಮದೇ ನಿರ್ಧಾರ ತೆಗೆದುಕೊಂಡು ವೋಟ್ ಹಾಕಬೇಕು. ಓಕೆ, ಈಗ ಸುಮಾರು ಜನ ವೋಟರ್ ಐ ಡಿ ಕೂಡ ಇಟ್ಕೊಂಡು ವೋಟ್ ಹಾಕೋದಕ್ಕೆ ಹೋಗಲ್ಲ, ಅಂಥವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯು ಶುಡ್ ವೋಟ್ ಫಾರ್ ಯುವರ್ ನೇಷನ್. ಲೈಕ್ ಚಲೋ ಲೀಡರ್ ಬರಬೇಕಂದ್ರೆ ವೋಟ್ ಮಾಡಬೇಕಾಗ್ತೈತಿ. ಎಲ್ಲರಿಗೂ ವೋಟ್ ಮಾಡಿ ಅಂತ. ವೋಟ್ ಮಾಡಿರಿ ಎಲ್ಲ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ ಇಲ್ಲಿ ತಾವು? 2 ಗಂಟೆ ಆಯಿತು. ವೆಯ್ಟ್ ಮಾಡ್ತಿದ್ದೀರಾ, ಆದರೂ ಕೂಡ ವೋಟ್ ಹಾಕ್ಬೇಕು. ಓಕೆ, ಗುಡ್. ನೀವೆಲ್ಲ ಮೇಡಮ್ ಏನು ಹೇಳ್ತೀರಾ? ನೀವೆಲ್ಲಿಂದ ಬಂದಿರೋದು? ನಾವು ಎಲ್ಲ ಸೇಮ್ ಎಲ್ಲ ಒಂದೇ ಡೆಂಟಲ್ ಕಾಲೇಜಿಂದಲೇ ಬಂದಿರೋದು. ಏನಂತೀರಾ, ಫಸ್ಟ್ ಟೈಮ್ ವೋಟ್ರಾ ನೀವು? ನೀವು ಕೂಡ ಈ ಹಿಂದೆ ವೋಟ್ ಮಾಡಿದ್ದೀರಾ? ಮೊದಲೇ ವೋಟ್ ಮಾಡಿದ್ದೀವಿ. ಮೊದಲೇ ವೋಟ್ ಮಾಡಿದ್ದೀರಾ? ಮತ್ತೆ ವೋಟ್ ಮಾಡೋದು ಏನು ಖುಷಿ ಅನ್ಸುತ್ತೆ? ಹೆಂಗೆ ಅನ್ಸುತ್ತೆ ನಿಮಗೆ ವೋಟ್ ಮಾಡೋದು? ನಾವು ಖುಷಿಯಿಂದನೇ ಬಂದಿದ್ದೀವಿ. ಖುಷಿಯಿಂದನೇ ಅನ್ಸುತ್ತೆ ವೋಟ್ ಮಾಡೋದು. ಮೇಡಮ್ ನೀವು ಫಸ್ಟ್ ಟೈಮ್ ವೋಟರ ಏನು? ಸೆಕೆಂಡ್ ಟೈಮ್ ವೋಟರು. ಎಲ್ಲಿಂದ? ಇಲ್ಲೇ ನೀವು ಸೇಮ್ ಅವ್ರ ಜೊತೆ ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀರಾ ಇಲ್ಲಿ. ಯಾವ ರೀತಿಯಾಗಿ ಅನಿಸ್ತಿದೆ ವೋಟ್ ಮಾಡ್ತಿರೋದು ಈಗ ಬಂದು? ಜಸ್ಟ್ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ಅನ್ಸುತ್ತೆ ಸೆಕೆಂಡ್ ಟೈಮ್ ವೋಟ್ ಮಾಡ್ತಿರೋದಕ್ಕೆ? ಫೀಲಿಂಗ್ ಹೇಗಿದೆ? ಏನೆಲ್ಲ ವೋಟ್ ಮಾಡಬೇಕಂತ. ಈಗ ವೋಟ್ ಮಾಡದೇ ಇರ್ತಾರಲ್ಲ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೋಟ್ ಮಾಡದೆ ಮನೆಯಲ್ಲೇ ಇರ್ತಾರೆ, ವೋಟರ್ ಐ ಡಿ ಕಾರ್ಡ್ ಇದ್ರು, ಯಾಕೆ ವೋಟ್ ಹಾಕಬೇಕು ಅಂತ ಅವ್ರಿಗೆ ಏನು ಹೇಳ್ತೀರಾ? ಲೈಕ್ ಆದಷ್ಟು ಎವ್ರಿ ವೋಟ್ ಕೌಂಟ್ಸ್ ಅಂತ ಅಂತಾರಲ್ಲ, ಸೊ ಆದಷ್ಟು ಬಂದು ವೋಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದೊಂದು ವೋಟ್ ಹಾಕೋದನ್ನು ನಮ್ಗೆ ರೈಟ್ಸ್ ಇದೆ ಅಲ್ಲ, ಅದನ್ನು ಪ್ರಾಪರಾಗಿ ಯೂಸ್ ಮಾಡಬೇಕು. ಪ್ರಾಪರ್ ಪರ್ಸನ್ ಯಾರು ಡಿಸರ್ವಿಂಗ್ ಅದಾರ ಅವ್ರಿಗೆ ಚೂಸ್ ಮಾಡ್ಬೇಕಷ್ಟೇ. ನೀವು ಏನನ್ನ ನೋಡಿ ವೋಟ್ ಹಾಕ್ತಾ ಇದ್ದೀರಾ ಇಲ್ಲಿ? ಯಾವ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋದಕ್ಕೆ ಏನಾದರೂ ರೀಸನ್ಸ್ ಇರುತ್ತಲ್ಲ, ಏನು ರೀಸನ್ಸ್ನ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಆಯ್ಕೆ ಮಾಡೋದಕ್ಕೆ? ಯಾರು ಲೀಡರ್ ಜಾಸ್ತಿ ಏನಾದರೂ ಸೇವೆ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ, ಅದ್ರ ಮೇಲೆ ಜಡ್ಜ್ ಮಾಡಿ ನಾವು ವೋಟ್ ಹಾಕೋದಷ್ಟೇ. ಥ್ಯಾಂಕ್ ಯು. ಮೇಡಮ್ ನಿಮಗೇನು ಅನಿಸ್ತಿದೆ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಹೆಂಗೆ ಅನಿಸ್ತಿದೆ ಫಸ್ಟ್ ಟೈಮ್? ಕನ್ನಡ ಗೊತ್ತಿಲ್ಲ. ಓಕೆ, ಹೌ ಡು ಯು ಫೀಲ್? ಹೆಂಗೆ ಅನಿಸ್ತಿದೆ? ಫಸ್ಟ್ ಟೈಮ್ ನೈಸ್ ಎಕ್ಸ್ಪೀರಿಯನ್ಸ್. ಓಕೆ. ಎಸ್, ಇಲ್ಲಿ ನೀವು ನೋಡಿದ್ರಲ್ವಾ, ಮೊದಲನೇ ಬಾರಿ ಮತ ಹಾಕೋದಕ್ಕೆ ಕೂಡ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಒಂದು ರೀತಿಯಾಗಿ ಖುಷಿಯಾಗಿದ್ದಾರೆ, ಅವರು ಕೂಡ ವೋಟ್ ಹಾಕ್ತಾ ಇರೋದು. ಜೊತೆಗೆ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಇನ್ಸ್ಪೈರ್ ಆಗಬೇಕು. ಸಾಕಷ್ಟು ಜನ ಮತ ಹಾಕೋದಿಲ್ಲ, ಮನೆಯಲ್ಲೇ ಇರ್ತಾರೆ, ಮತದಾನ ಯಾಕೆ ಮಾಡಬೇಕು ಅಂತ. ಇವರೆಲ್ಲರೂ ಕೂಡ ಬೇರೆ ಕಡೆಯಿಂದ ಬಂದು, ಬೇರೆ ಭಾಗಗಳಿಂದ ಬಂದು ಇಲ್ಲಿ ಬಂದು ಸ್ಟೂಡೆಂಟ್ಗಳಾಗಿದ್ರು ಕೂಡ ಇಲ್ಲೇ ವೋಟರ್ ಐ ಡಿ ಮಾಡಿಸ್ಕೊಂಡು ಇಲ್ಲಿ ಮತದಾನ ಕೂಡ ಮಾಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುಮಾರು 2 ಗಂಟೆಯಿಂದ ನಾವು ಇಲ್ಲಿ ನಿಂತಿದ್ದೇವೆ, ಕ್ಯೂನಲ್ಲಿ ನಿಂತಿದ್ದೇವೆ. ಈಗಾಗಲೇ ಲೈನ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇದೆ. ಈ ಲೈನ್ನಲ್ಲೇ ನಿಂತ್ಕೊಂಡು ಬಂದು ಮತ್ತೆ ಮತದಾನ ಚಲಾಯಿಸೋದಕ್ಕೂ ಕೂಡ ಬಂದಿದ್ದಾರೆ. ಒಂದು ರೀತಿಯಾಗಿ ಇದೆಲ್ಲರಿಗೂ ಕೂಡ ಮಾದರಿಯಾಗಿ ತೆಗೆದುಕೊಡ್ಬೇಕು. ಯಾರು ಮತದಾನವನ್ನು ಮಾಡೋದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ರೀತಿಯಾಗಿ ಮಾದರಿ. ಜೊತೆಗೆ ಈ ರೀತಿಯಾಗಿ ವಿಶೇಷವಾಗಿ ಪಿಂಕ್ ಬೂತ್ ಮಾಡಿರ್ತಕ್ಕಂಥದ್ದು ಇವ್ರಿಗೆಲ್ಲರಿಗೂ ಒಂದು ರೀತಿಯಾಗಿ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸವರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ಹೆಚ್ಚಿನದಾಗಿ ಯುವಕರು ಮತ್ತು ಯುವತಿಯರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಮತ ಹಾಕೋದಕ್ಕೆ ಸೆಳೆದಂತೆ ಕೂಡ ಆಗುತ್ತೆ. ಇದು ಒಂದು ವಿಶೇಷವಾದ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಿದೆ ಅಂತಲೇ ಹೇಳ್ಬೋದು, ಒಂದು ಮೆಚ್ಚುಗೆ ಅಂತಲೇ ಹೇಳ್ಬೋದು ಇದು ಜಿಲ್ಲಾಡಳಿತಕ್ಕೆ. ಕ್ಯಾಮ್ರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.